ವಿದ್ಯುತ್ ಟವರ್ ಮೇಲೆ ಹತ್ತಿ ವ್ಯಕ್ತಿ ಹೈ ಡ್ರಾಮವನ್ನು ಮಾಡಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಬಿಕೆಹಳ್ಳಿ ಗ್ರಾಮದಲ್ಲಿ ಕುಡಿದ ಮತ್ತಲ್ಲಿ ಹೈ ಟೆನ್ಷನ್ ಟವರ್ ಹತ್ತಿ ಹೈ ಡ್ರಾಮವನ್ನು ಸೃಷ್ಟಿ ಮಾಡಿದ್ದಾರೆ. ಸಾಲದ ಸಮಸ್ಯೆಯಿಂದಾಗಿ ಮನನೊಂದಿದ್ದಂತಹ ಗೋಪಾಲ ತಂದೆ ಮಾಡಿದಂತಹ ಸಾಲದಿಂದ ಕಂಗಾಲಾಗಿದ್ದಾರೆ. 120 ಅಡಿ ಟವರ್ ಮೇಲಿದ್ದಂತಹ ವ್ಯಕ್ತಿಯ ಜೀವ ರಕ್ಷಣೆಯನ್ನ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಪೊಲೀಸರಿಂದ ಕಾರ್ಯಾಚರಣೆ ಕೂಡ ನಡೆಸಲಾಗಿದೆ. ಹಗ್ಗ ಆರೆಂಜ್ ಬೆಲ್ಟ್ ಬಳಸಿ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ಸಿಬ್ಬಂದಿ. ಹೈ ಡ್ರಾಮಾ ಮಾಡಿ ಮನವೊಲಿಕೆಯನ್ನ ಮಾಡಿದ್ದಾರೆ. ಬಳಿಕ ಕೆಳಗಿಳಿದಿದ್ದಾರೆ ವ್ಯಕ್ತಿ. ಆರ್ನೆಸ್ ಬೆಲ್ಟ್ ಅನ್ನ ಬಳಸಿ ಹೈ ಡ್ರಾಮಾವನ್ನೇ ಮಾಡಿರುವಂಥದ್ದು ವ್ಯಕ್ತಿ. ವಿದ್ಯುತ್ ಟವರ್ ಮೇಲೆ ಹತ್ತಿ ಸಿಕ್ಕಾಪಟ್ಟೆ ತಲೆನೋವನ್ನ ಕೊಟ್ಟಿರುವಂಥದ್ದು. ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಕುಡಿದ ಮತ್ತಲ್ಲಿ ಹೈ ಟೆನ್ಷನ್ ಟವರ್ ಹತ್ತಿ ಹೈ ಡ್ರಾಮಾವನ್ನ ಸೃಷ್ಟಿ ಮಾಡಿರುವಂಥದ್ದು. ಸಾಲದ ಸಮಸ್ಯೆಯಿಂದ ಮನನೊಂದಿರ್ತಾರೆ ಗೋಪಾಲ. ತಂದೆ ಮಾಡಿದಂತಹ ಸಾಲದಿಂದಾಗಿ ಕಂಗಾಲಾಗಿರ್ತಾನೆ ಮಗ. 120 ಅಡಿ ಟವರ್ ಮೇಲಿದ್ದಂತಹ ವ್ಯಕ್ತಿಯನ್ನ ಜೀವ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಹಗ್ಗ ಆರೆಂಜ್ ಬೆಲ್ಟ್ ಬಳಸಿ ಹರಸಾಹಸವನ್ನ ಪಟ್ಟು ಹೈ ಡ್ರಾಮವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಸೊ ನೋಡ್ತಾ ಇರ್ಬೋದು ಹೈ ಟೆನ್ಷನ್ ಟವರ್ ಎಷ್ಟು ತುದಿಗೆ ಹೋಗಿ ಹತ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಕುಡಿದ ಮತ್ತಿನಲ್ಲಿ ಹೋಗಿರುವಂಥದ್ದು. ಜೊತೆಗೆ ಆ ತಂದೆ ಮಾಡಿದಂತಹ ಸಾಲ ಬಾಧೆಯಿಂದ ಜೊತೆಗೆ ಕುಡಿದ ಮತ್ತು ಅಷ್ಟು ಮೇಲ್ ಹೋಗಿ ಹತ್ತಿ ನಿಂತು ಹೈ ಡ್ರಾಮಾವನ್ನು ಮಾಡ್ತಾ ಇದ್ದಾರೆ. ಆ ವ್ಯಕ್ತಿಯ ಜೀವವನ್ನು ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಫೈನಲಿ ಮನವೊಲಿಸಿ ಕೆಳ ಕರೆತಂದಿದ್ದಾರೆ. ನೂರ 120 ಅಡಿ ಎತ್ತರದ ಟವರ್. ಗೋಪಾಲ 53 ವರ್ಷದ ವ್ಯಕ್ತಿ ಅಷ್ಟು ದೊಡ್ಡ ಟವರ್ನ 120 ಅಡಿ ಎತ್ತರದ ಟವರ್ನ ಹತ್ತಿ ಹೋಗಿ ತುದಿಯಲ್ಲಿ ಕೂತಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಹೈ ಟೆನ್ಷನ್ ಟವರ್. ಅಗ್ನಿಶಾಮಕ ಸಿಬ್ಬಂದಿ ಮನವೊಲಿಸಿ ಕೆಳಗೆ ತರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಜೀವ ರಕ್ಷಣೆ ಮಾಡಿ ಯಾವುದೇ ತೊಂದರೆಗಳಾಗಿಲ್ಲ. ನೋಡಿ, ಕರ್ಕೊಂಡು ಬರೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆತ ಕನ್ವಿನ್ಸ್ ಆಗ್ತಾನೆ ಇಲ್ಲ, ಬರ್ತಾನೆ ಇಲ್ಲ. ಕುಡಿದ ಮತ್ನಲ್ಲಿ ಬೇರೆ ಇದ್ದಾರೆ. ಆ ತಂದೆ ಮಾಡಿದಂತಹ ಸಾಲ ಅಂತ ಕೂಡ ಹೇಳ್ತಿದ್ದಾರೆ. ಆ ಸಾಲದ ಹೊರೆ ಬೇರೆ ಇವರ ಮೇಲಿರುತ್ತಂತೆ. ಸೊ ಎಲ್ಲದರಿಂದಾಗಿ ಮನನೊಂದು ಗೊತ್ತಿಲ್ಲ ಏನಕ್ಕೆ ಹೋದ್ರು ಅಂತ ಹೇಳ್ಬಿಟ್ಟು ಫೈನಲಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಸೇಫ್ ಆಗಿ ಅವ್ರನ್ನ ಕೆಳಗೆ ಕರ್ಕೊಂಡು ಬಂದಿದ್ದಾರೆ, ಯಾವುದೇ ತೊಂದರೆಗಳಾಗದೆ. ಸೊ ನೋಡ್ತಾ ಇರ್ಬೋದು 120 ಅಡಿ ಎತ್ತರದ ಟವರ್ ಅಷ್ಟು ತುದಿಲ್ ಹೋಗಿ ಹತ್ತಿ ಕೂತಿದ್ದಾರೆ. ಕಂಪ್ಲೀಟ್ ಆಗಿ ಫುಲ್ ತುದಿಲ್ ಹೋಗಿ ಹತ್ತಿ ಕೂತಿದ್ದಾರೆ.